TV20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಕೆಡಿಪಿ ಸಭೆಗೆ ಅನೇಕ ಶಾಸಕರು ಗೈರಾಗಿದ್ದರು. 2025-26ನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ 18 ಶಾಸಕರ ಪೈಕಿ ಉಸ್ತುವಾರಿ ಸಚಿವ ಸೇರಿ 7 ಶಾಸಕರು ಮಾತ್ರ ಭಾಗಿಯಾಗಿದ್ದರು. ಕೃಷಿ ಇಲಾಖೆ, ತೋಟಗಾರಿಕೆ, ಸಮಾಜ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ ಸೇರಿ 40 ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿದೆ. ಮಾನ್ಯ ಸಚಿವರು ಗಮನಕ್ಕೆ ತರಬೇಕಾಗ್ತದೆ. ಮಾನ್ಯ ಸಚಿವರೇ, ಆದ್ರೆ ಯಾವ ಕಾರಣಕ್ಕೆ ಅನುದಾನ ಕೂಡ ತಗೋಬೇಕು, ಯಾವ ತರ ಅನುದಾನ ಕೊಡಬೇಕು ಇವರಿಗೆ ಇಂಜಿನಿಯರ್ಗಳಿಗೆ ಅಂತ ಕೇಳ್ತಾ ಇದ್ದೀನಿ. ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದು ಅನುದಾನ ವಿಚಾರ ಬಂದಿದೆ ಅಂದ್ರೆ 23-24 ಇನ್ನು ಅನುಷ್ಠಾನಗೊಂಡಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಕೊಡ್ಲಿ ಬಿಟ್ಟು ಕೊಡ್ತಕ್ಕಂಥ ಕೆಲಸ ಆಗಿಲ್ವಾ? ಎಲ್ಲ ಶಾಲೆಗಳು ಸರ್ ಅವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥ ನಾವು PRD ಕೊಟ್ಟಿರ್ತಕ್ಕಂಥದ್ದು. ಶಾಲೆಗಳದ್ದು ಸಮಸ್ಯೆ ಇದೆ. ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಸರ್ ಮಾತಾಡಿದ್ರು. ಡಿಸಿ PRD ಅವ್ರು ಕರೆದು ಹೇಳಿದ್ದಾರೆ ಸರ್. ಇಲ್ಲಿ ಬಹಳ ಮಂದಿ ಕೇಳಬೇಕಾಗ್ತೈತಿ. ನಿರ್ಮಿತಿ ಮತ್ತು ಇವ್ರದ್ದು ಟೆಂಡರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಅದು ಕೊಡ್ತಾರೆ ಕ್ಯಾಂಡಿಡೇಟ್. ಬಟ್ ಆ ಕೆಳಗಿನ ಲೋಟ್ ಮಾಡಂಗಿಲ್ಲ. ಇದು ರಿವ್ಯೂ ಮೀಟಿಂಗ್ ದಾಗೂ ಎಷ್ಟು ಚರ್ಚೆ ಮಾಡಿದ್ರು ಅದು ಮುಂದೆ ಹೋಗ್ತಾ ಇಲ್ಲ. ಬಹಳಷ್ಟು ಎಲ್ಲರೂ ನಾವು ಹಳಿದನ ಮತ್ತು ವಾಪಸ್ ಚರ್ಚೆ ಮಾಡ್ಕೊಂಡು ಸಮಯ ಅದು ಮಾಡೋದಾಗ್ತೈತಿ. ಅದಕ್ಕೆ ನಾನು ವಿನಂತಿ ಹೇಳಿದ್ರೆ ಮೊದಲ ನೀವು ಕಾಪಿ 1-2 ದಿವಸ ಮೊದಲ ಸಂಬಂಧ ಚರ್ಚೆ ಮಧ್ಯದಲ್ಲಿ ಮಾನ್ಯ ಟಿಕೋಡಿ ಸಂಸದರು ಬಂದಿದ್ದಾರೆ. ಅವರನ್ನು ನಮ್ಮ ಮುಖ್ಯ ಲೆಕ್ಕಾಧಿಕಾರಿಗಳು ಸ್ವಾಗತ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಕ್ಲಿಯರ್ ಮಾಡಿದ್ವಿ ಸರ್. ಬಟ್ ಈ ಗೌರ್ಮೆಂಟ್ ಏನಂತಾರೆ ಸರ್, ಅವಷ್ಟು ಕೇಸ್ ಕಾಮಗಾರಿ ವಾಯಿತು ಶಾಸಕರು ಯಾವ ಕೇಳಬೇಕಾದ್ರೂ ಮಂತ್ರಿಗೆ ಸರ್ಕಾರ ಕ್ವಶನ್ ಮಾಡಬೇಕು. ಈಗ ಇವ್ರಿಗೆ ಕ್ವಶನ್ ಮಾಡಿದ್ರೆ ನಾನು ಈಗ ಹೇಳೋದು ನಾವು ನಿಮ್ಮ ಗಮನಕ್ಕೆ ತರ್ತೀವಿ ಸರ್. ಪರಿಹಾರ ಏನಂತ ಮೂರಲ್ಲಿ ಹೆಂಗಾರ ಅಧಿವೇಶನ ಬರ್ತಾ ಇದೆ, ಎಲ್ಲ ಪಟ್ಟಿ ಮಾಡಿ ಏನ್ ಸಮಸ್ಯೆ ಇದೆ ಅವ್ರ ಮಂತ್ರಿ ಕೇಳಿ ತೋರಿಸಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಆ ರೀತಿ ಎಲ್ಲ ಕಡೆ ಮಾಡಿದ್ರೆ ಪಾರದರ್ಶಕತೆ ಬರ್ತದೆ. ನೀವು ಮೊದಲೇ ಡಿಪಾರ್ಟ್ಮೆಂಟ್ ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ಕೂಡ ಅದು ಭ್ರಷ್ಟಾಚಾರ ಈ ವರ್ಷದಿಂದ ಸುಧಾರಿಸಿಲ್ಲ. ಅದು ಸಮಸ್ಯೆ. ಅದಕ್ಕೆ ಈ ಮ್ಯಾಟ್ರಿ ಏನಾದ್ರೆ ನನ್ನ ವಿನಂತಿ ಏನಂದ್ರೆ ಸಂಬಂಧಪಟ್ಟವ್ರು ಯಾರು ಪರ್ಟಿಕ್ಯುಲರ್ ಸಪರೇಟ್ ಕೊಡೋದು ಎಲ್ಲಿ ಪ್ರಾಬ್ಲಮ್ ಆಗತ್ತೆ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದ ಪ್ರಯತ್ನ ಮಾಡಿ. ಯಾಕಂದ್ರೆ ನಾವು ಚರ್ಚೆ ಮಾಡಿ ಯಾವ ಶಿಸ್ತು ಕ್ರಮಕ್ಕೆ ಚರ್ಚಿಸಲಿಕ್ಕೆ ನಾವು ಕಂಪ್ನಿಗೆ ಡ್ಯೂಟಿ ಬಯಲುಂಗದವರು 4/9/2025 ಅವರಿಗೆ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ ಆದ್ರೆ ಮಾತ್ರ ಮುಂಚೆ ಇನ್ನೊಂದು ತರಬೇಕಿದೆ. ಉದಾಹರಣೆಗಳು ಇದಾವೆ ಸರ್. ಎಲ್ಲಿ ನಮ್ದು ವರ್ಕ್ ಈ ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ಅವರಿಗೆ ನಾವು ವಿದ್ಯುತ್ ಸಂಪರ್ಕ ಕಲ್ಪಿಸ್ತೇವೆ ಸರ್. ಇದ್ರ ಜೊತೆಗೆ ತಮ್ಮದೊಂದು ನಿರ್ದೇಶನ ಇತ್ತು, ಅವರಿಂದ ಶಾಸಕರಿಂದ ನಿರ್ದಿಷ್ಟವಾದ ಒಂದು ಕೆಲಸಗಳು ಏನಾದರೂ ಪೆಂಡಿಂಗ್ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.